ಬೇಕು ಎಂದು ಕೇಳಲಾರೆನಯ್ಯ ಸ್ವರ್ಗ ನೀಡು ಎಂದು ಬೇಡಲಾರೆನಯ್ಯ ಹಿಡಿಯಬೇಕು ಎಂದು ಕೇಳಲಾರೆನಯ್ಯ ಸ್ವರ್ಗ ನೀಡು ಎಂದು ಬೇಡಲಾರೆನಯ್ಯ ಮುಕ್ತಿಗಾಗಿ ತಂದೆ ಚಾಚೆನಯ್ಯ ಮುಕ್ತಿಗಾಗಿ ತಂದೆ ಚಾಚೆನಯ್ಯ ಶಾಂತಿ ನೆಮ್ಮದಿಯನ್ನು ನೀನೇ ದೇವರಕ್ಷಿಸಯ್ಯ ಶಾಂತಿ ನೆಮ್ಮದಿಯನ್ನು ನೀನೇ ದೇವರಕ್ಷಿಸಯ್ಯ ಸ್ವಾಮಿ ಮನಸ್ಸಿನಲ್ಲಿ ನಿನ್ನ ಮೂರ್ತಿ ತುಂಬಿಕೊಳ್ಳಲಿ ಕಂಗಳಲ್ಲಿ ನಿನ್ನ ಶರಣ ತುಂಬಿಕೊಳ್ಳಲಿ ಮನಸ್ಸಿನಲ್ಲಿ ನಿನ್ನ ಮೂರ್ತಿ ತುಂಬಿಕೊಳ್ಳಲಿ ಕಿವಿಗಳಲ್ಲಿ ನಿನ್ನ ಕೀರ್ತಿ ತುಂಬಿಕೊಳ್ಳಲಿ ಕಿವಿಗಳಲ್ಲಿ ನಿನ್ನ ಕೀರ್ತಿ ತುಂಬಿಕೊಳ್ಳಲಿ ಉಸಿರಿನಲ್ಲೂ ನಿನ್ನ ನಾಮ ತುಂಬಿಕೊಳ್ಳಲಿ ಉಸಿರಿನಲ್ಲೂ ನಿನ್ನ ನಾಮ ತುಂಬಿಕೊಳ್ಳಲಿ ಸ್ವಾಮಿ ಅಯ್ಯಪ್ಪ ವೀಕ್ಷಕರೇ, ಮಕರ ಜ್ಯೋತಿಯ ದರ್ಶನದ ಬಗ್ಗೆ ಸರ್ವಸಂಘವನ್ನ ಪರಿಚಯ ಮಾಡಿದಂತಹ ಕುಮಾರ ಶಬರಿಗಿರಿಯಲ್ಲಿ ನಿಂತ ಭಕ್ತಾದಿಗಳಿಗೆ ಪ್ರತಿ ವರ್ಷ ಸಂಕ್ರಾಂತಿಯ ದಿನ ಜ್ಯೋತಿಯ ರೂಪದಲ್ಲಿ ದರ್ಶನ ನೀಡ್ತೀನಿ ಅಂತ ಹೇಳ್ಬಿಟ್ಟು ಅಯ್ಯಪ್ಪ ಹೇಳ್ತಾನೆ. ಈ ಒಂದು ಮಕರ ಜ್ಯೋತಿಯ ವೈಶಿಷ್ಟ್ಯ, ಅದರ ಮಹಿಮೆ ಬಗ್ಗೆ ಹೇಳಿ. ಮಕರ ಜ್ಯೋತಿ ಅಂತಕ್ಕಂಥದ್ದು ಈ ಸಂಕ್ರಮಣದಲ್ಲಿ ಬಹಳ ವಿಶೇಷಕರವಾದ ಒಂದು ದಿವಸ ಈ ಮಕರ ಭಗವಂತನ ದರ್ಶನ ಮಾಡೋದು ಬಹಳ ಪುಣ್ಯಕರವಾದ ವಿಷಯ. ರಾಜಶೇಖರ ಹೇಳ್ತಾನೆ ತನ್ನ ಮಗ ಅಲ್ಲಿ ಹೋಗಿ ಶಬರಿಮಲೆ ಮೇಲೆ ನಾನು ಹೇಗೆ ನಿನ್ನ ಬಂದು ದರ್ಶನ ಮಾಡೋದಪ್ಪ ಅಂತ ಬಹಳ ವ್ಯಾಕುಲದಿಂದ ಅವರು ಪ್ರಶ್ನೆ ಮಾಡಿದಾಗ, ಜ್ಯೋತಿ ಸ್ವರೂಪನಾಗಿ ಮಕರ ಸಂಕ್ರಾಂತಿ ದಿವಸ ನಿಮಗೆ ನಾನು ದರ್ಶನ ನೀಡುತ್ತೇನೆ, ಆದ್ರಿಂದ ನನ್ನನ್ನು ಆ ಸಂಕ್ರಾಂತಿ ದಿವಸ ತಾವು ದರ್ಶನ ಮಾಡಬೇಕು ಹೇಳಿ ಭರವಸೆ ಕೊಡ್ತಾರೆ ಸ್ವಾಮಿ ಮಣಿಕಂಠ ಸ್ವಾಮಿ. ಅಂತೂ ಮಹಾನುಭಾವನಾಗಿರ್ತಕ್ಕಂಥ ಮಣಿಕಂಠನ ದರ್ಶನ ಪಡೆಯೋದು ಇವತ್ತು ಬಹಳ ವಿಶೇಷಕರವಾದ ಒಂದು ವಿಷಯ. ನಮ್ಮಲ್ಲಿ ಮೂಡಿ ಬರ್ತಕ್ಕಂಥ ಅಹಂಕಾರ ಮಮಕಾರ ಎಂಬತಕ್ಕಂಥ ಎಲ್ಲವನ್ನು ಅವನ ಪಾದಾರ ವೃಂದಗಳಲ್ಲಿ ಸಮರ್ಪಣೆ ಮಾಡಿ ಶರಣಾಗತಿಯನ್ನು ಹೊಂದೋದೇ ನಮ್ಮ ದೇಹ ಎಂದು ಭಕ್ತಾದಿಗಳು 45 ದಿವಸದ ಕಾಲ ವ್ರತವನ್ನು ಆಚರಣೆ ಮಾಡಿ ಶಬರಿಮಲೆಗೆ ಹೋಗ್ತಾರೆ. ಅಲ್ಲಿ ಶಬರಿಮಲೆಯಲ್ಲಿ ಇರ್ತಕ್ಕಂಥ 18 ಮೆಟ್ಟಿಲನ್ನು ಹತ್ತಿ ಹೋದರೆ ನಮ್ಮಲ್ಲಿರತಕ್ಕಂಥ ಎಲ್ಲ ಪಾಪ ಕರ್ಮಗಳೆಲ್ಲ ತೊಲಗುತ್ತೆ ಅಂತ. 18 ಮೆಟ್ಟಿಲುಗಳ ವಿಶೇಷ ಏನಪ್ಪಾ ಅಂದ್ರೆ 18 ಸಿದ್ಧ ಪುರುಷರುಗಳು ಅಲ್ಲಿ ಬಂದು ನೆಲೆಗೊಂಡು ಸ್ವಾಮಿಗೆ ಮೆಟ್ಟಲಾಗಿ ಇದ್ದರು ಅಂತ ಇದೀಗ. 18 ಸಿದ್ಧ ಪುರುಷರು ಮಹಾನುಭಾವರೆಲ್ಲ ಸ್ವಾಮಿಗೆ ಸೇವೆ ಮಾಡೋದಕ್ಕೆ ಅಲ್ಲಿ ಬಂದು ಮೆಟ್ಟಲಾಗಿ ಇದ್ದು ನಮ್ಮಂತೂ ಭಕ್ತಾದಿಗಳಿಗೆ ಅನುಗ್ರಹ ಮಾಡೋದಕ್ಕೆ ಸ್ವಾಮಿ ಪಕ್ಕದಲ್ಲೇ 18 ಮೆಟ್ಟಲಾಗಿದ್ದಾರೆ ಅಂತ ಒಂದು ಐದೀಕೆ ಇದೆ. ಅದರ ಒಂದು ಜೊತೆಯಲ್ಲಿ ಸ್ವಾಮಿಗೆ ಭೇದ ಭಾವನೆ ಎನ್ನತಕ್ಕಂಥದ್ದೇ ಇಲ್ಲ, ಮತಭೇದವೂ ಇಲ್ಲ, ಜಾತಿ ಮತ ಭೇದವೂ ಇಲ್ಲ. ವೈಷ್ಣವರು ಶಿವಾಗಮದವರು ಅವರು ಶೈವರು ಎಂಬತಕ್ಕಂಥ ಭೇದ ಭಾವನೆನೂ ಇಲ್ಲ. ಯಾಕಂದ್ರೆ ಹರಿ ಶಿವ ಎಂಬತಕ್ಕಂಥ ಇಬ್ಬರ ಮಗನಾದ್ರಿಂದ ಅವರಿಗೆ ಜಾತಿ ಭೇದವೂ ಇಲ್ಲ. ಯಾಕಂದ್ರೆ ಮುಸಲ್ಮಾನಾಗಿರ್ತಕ್ಕಂಥ ಮಾವರ್ ಎಂಬತಕ್ಕಂಥವನು ಪಂಚಳ ರಾಜ್ಯದ ಮೇಲೆ ಜಗಳ ಮಾಡಕ್ ಬಂದಾಗ ಮಣಿಕಂಠನಾಗಿರ್ತಕ್ಕಂಥ ಸ್ವಾಮಿ ಅವರ ಮೇಲೆ ಜಗಳ ಮಾಡಿ ಅವನನ್ನು ತನ್ನ ಮಿತ್ರನಾಗಿ ಮಾಡಿಕೊಂಡ್ರು. ಆ ಮಿತ್ರನಾಗಿ ಮಾಡಿದಾಗಿಂದ ಎರಿಮಲೆಯಲ್ಲಿ ಅವನಿಗೊಂದು ಸ್ನಾನವನ್ನು ಕೊಟ್ಟರು, ಅವರಿಗೆ ಒಂದು ಸ್ನಾನ ಕೊಟ್ಟು ನನ್ನ ದರ್ಶನ ಮಾಡೋದಕ್ಕೆ ಬರತಕ್ಕಂಥ ಭಕ್ತಾದಿಗಳು ಮೊದಲು ನಿನಗೆ ಪೂಜೆ ಸಲ್ಲಿಸ್ತಾರೆ, ಮೊದಲ ಪೂಜೆ ನಿನಗೆ. ನನ್ನ ಮಿತ್ರನಾದಂಥ ವಾವರಿಗೆ ಮೊದಲನೇ ಪೂಜೆ ಎರಿಮಲೆಯಲ್ಲಿ. ಅಲ್ಲಿ ಎರಿಮಲೆಗೆ ಹೋದ್ರೆ ಎಲ್ಲರೂ ಬಣ್ಣವನ್ನು ಹಚ್ಕೊಂಡು
ಸ್ವಾಮಿ ದಿಂತಕತೋಮ್ ಅಯ್ಯಪ್ಪ ದಿಂತಕತೋಮ್ ಅಂತ ತನ್ನನ್ನು ಮರೆತ ಒಂದು ರೀತಿಯಲ್ಲಿ ಆ ಸಂತೋಷ ಭಾವದಿಂದ ಎಲ್ಲರೂ ಕುಣಿದಾಡಿ ಆ ವಾವರ ದರ್ಶನ ಮಾಡಿ ಆಮೇಲೆ 48 ಮೈಲಿ ನಡೆಯೋರು ಅಲ್ಲಿಂದಾನೇ ಪ್ರಾರಂಭ ಮಾಡ್ತಾರೆ. 48 ಕೆರೆಯ ಪಾದೆನಲ್ಲಿ ಹೋಗೋರು 48 ಕಿಲೋಮೀಟರ್ ಆ ಎಲ್ಲಿಂದ ಅವರು ಪ್ರಾರಂಭ ಮಾಡಿ ನಡೆಯಕ್ಕೆ ಪ್ರಾರಂಭ ಮಾಡ್ತಾರೆ. ಪಂಬ ಹೋಗೋರೆಲ್ಲ ಅಲ್ಲಿಂದಾನೇ ಮತ್ತೆ ಶುರು ಮಾಡಿಕೊಂಡು ಪಂಬದಿಂದ 7 ಕಿಲೋಮೀಟರ್ ಶಬರಿಮಲೆಯಲ್ಲಿ ಹೋಗಿ ಸ್ವಾಮಿಯನ್ನು ಈ ಒಂದು ಮಕರ ಜ್ಯೋತಿಯ ಒಂದು ದರ್ಶನದ ಅಮೃತ ಗಳಿಗೆಗೆ ಭಕ್ತಾದಿಗಳು ಕಾಯ್ತಾ ಇದ್ದಾರೆ. ಆ ಒಂದು ಭಕ್ತಿ ಅದು ಎಷ್ಟು ಅಂತ ಹೇಳಕ್ಕೂ ಆಗಲ್ಲ. ಹಾಗೆ ಅಯ್ಯಪ್ಪನ ವೈಶಿಷ್ಟ್ಯನು ಇಂತಿಷ್ಟೇ ಅಂತ ಹೇಳಕ್ಕಾಗಲ್ಲ. ಹೇಳ್ತಾ ಇದ್ದಷ್ಟು ಸಾಮಾನ್ಯವಾದಂತ ನಮ್ಮಂತವರೆಲ್ಲ ಅದ್ರ ಬಗ್ಗೆ ಹೇಳಕ್ಕಾಗಲ್ಲ. ಅನುಭವ ರೀತಿಯಾಗಿ ಅದನ್ನ ಅನುಭವಿಸಬೇಕು. ಆ ದರ್ಶನ ಮಾಡೋವಾಗ ಅದು ನಾವೆಲ್ಲ ಜ್ಯೋತಿ ದರ್ಶನ ನಾವು ಮಾಡಲಿಲ್ಲ. ಆದ್ರೂ ಸಹ ಸ್ವಾಮಿಯನ್ನು ನಾನು 5 ಸತಿ ದರ್ಶನ ಮಾಡಿದ್ದೀನಿ ಶಬರಿಮಲೆಗೆ ಹೋಗಿ. ಅವರ ಒಂದು ಅನುಗ್ರಹ ನಮಗೆಲ್ಲ ಇದೆ ಅಂತ ಹೇಳ್ತಾ ಇದ್ವಿ. ಯಾಕಂದ್ರೆ ಅವರ ಮಹಿಮೆ ಹೇಳ್ಬೇಕಾದ್ರೆ ನಮ್ಮಲ್ಲೇ ಬೇಕಾದಷ್ಟು ನಮಗೆ ಸ್ವಾಮಿ ಅನುಗ್ರಹ ಮಾಡಿದ್ದಾರೆ. ನನಗೆ 4 ಹೆಣ್ಮಕ್ಳು. ಆಮೇಲೆ ಸ್ವಾಮಿ ನಮ್ಗೆ ಹೆಚ್ಚು ಕಮ್ಮಿ 40 ವರ್ಷದಿಂದ ನಮ್ಮ ಮನೆ ತಂದವರು ಎಲ್ಲರೂ ಶಬರಿಮಲೆಗೆ ಹೋಗ್ತಕ್ಕಂಥ. ಅದರಲ್ಲಿ ಅಯ್ಯಪ್ಪನ ಒಂದು ಅನುಗ್ರಹದಿಂದ ನನಗೆ 5ನೇದಾಗಿ ಒಂದು ಗಂಡು ಮಗು ಅಷ್ಟೇ. ನಾವು ಓದಿದ್ದೆ ಈಗ ಅವನಿಗೆ ಮಣಿಕಂಠ